ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಇಂದಿನಿಂದ 2 ಸದನಗಳಲ್ಲೂ ಕೂಡ ಹೋರಾಟಕ್ಕೆ ತೀರ್ಮಾನವನ್ನ ಮಾಡಿದೆ ಬಿಜೆಪಿ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟನ್ನ ಹಿಡಿದಿದೆ. ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನಿಂದ 2 ಸದನಗಳಲ್ಲೂ ಕೂಡ ಹೋರಾಟಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹೇಗೆ ಸಚಿವ ಸ್ಥಾನಕ್ಕೆ ಸೇರಿಸ್ಕೊಂಡ್ರಿ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಕಲಾಪ ಶುರುವಾಗ್ತಿದ್ದಂತೆ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಸಚಿವ ಸ್ಥಾನದಿಂದ ಇಳಿಸುವವರೆಗೂ ಹೋರಾಟಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸದನದ ಬಾವಿಗಿಳಿದು ರಾಜೀನಾಮೆಗೆ ಆಗ್ರಹಿಸಲು ನಿರ್ಧಾರ ಮಾಡಿದೆ ಬಿಜೆಪಿಯಿಂದ. ಕಾರ್ಯಕಲಾಪ ನಡೆಯಲು ಅವಕಾಶ ನೀಡದಿರಲು ಪ್ಲಾನ್ ಮಾಡಿದೆ ಬಿಜೆಪಿ. ವೀಕ್ಷಕರೇ, ಸಚಿವ ಬಿ ನಾಗೇಂದ್ರ ಅವರಿಗೆ ಡಿಕೆ ಸಂಪುಟದಲ್ಲಿ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ 2024ರಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ನಿಮ್ಮ ಮುಂದೆ ಇದೆ ಆ ಹಗರಣ ಏನು ಅಂತ ಹೇಳಿ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿಗೂ ಅಧಿಕ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಬೇರೆ ಬೇರೆ ಖಾತೆಗಳಿಗೆ. ಆ ಹಣವನ್ನ ಬಿ ನಾಗೇಂದ್ರ ಅವರು ಅವರ ವಾಹನಗಳ ಖರೀದಿಗೆ ಮತ್ತೊಂದಕ್ಕೆ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ಆರೋಪ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ 2024ರಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ರು. ಸೊ ಆರೋಪ ಇದೆ, ಇನ್ನು ತನಿಖೆ ನಡೀತಾ ಇದೆ. ಇಡಿ ಸಿಬಿಐ ತನಿಖೆಯಲ್ಲಿದೆ ಅದು. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಹೇಗೆ ಕೊಡ್ತಾ ಇದ್ದೀರಿ ನೀವು ಅವರಿಗೆ ಸಚಿವ ಸ್ಥಾನ ಹಾಗಂತ ಹೇಳಿ ಬಿಜೆಪಿ ಪ್ರಶ್ನೆಯನ್ನ ಮಾಡಿ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದೆ. ರಾಜೀನಾಮೆ ಕೊಡುವವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಬಿಜೆಪಿ ಹೇಳುತ್ತಿದೆ. ರಾಜ್ಯಾದ್ಯಂತ ಪ್ರೊಟೆಸ್ಟ್ಗೆ ಎಲ್ಲ ಸಿದ್ಧತೆಗಳನ್ನ ಬಿಜೆಪಿ ಮಾಡಿಕೊಂಡಿದೆ. ವಾಲ್ಮೀಕಿ ಹಗರಣದಲ್ಲಿ 197 ಕೋಟಿ ರೂಪಾಯಿ ಆರೋಪ ಹೊತ್ತಿರ್ತಕ್ಕಂಥ ವಿ ನಾಗೇಂದ್ರ ಅವರು ಮತ್ತೆ ನೀವು ಸಚಿವ ಸ್ಥಾನಕ್ಕೆ ಸೇರಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ನೀವು? ಒಬ್ಬ ಭ್ರಷ್ಟಾಚಾರ ಆರೋಪವನ್ನ ಹೊತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಸಚಿವರಿಗೆ ಮತ್ತೆ ಸಚಿವ ಸ್ಥಾನ ಕೊಡ್ತೀರಿ ನಾಗೇಂದ್ರ ಅವರಿಗೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ರಾಜೀನಾಮೆಯನ್ನು ತೆಗೆದುಕೊಳ್ಳಲಾಗಿತ್ತು ಅವರು. ಅದು ಆಗಿ ಇನ್ನೂ 2.5 ವರ್ಷ ಕಂಪ್ಲೀಟ್ ಆಗಿಲ್ಲ. ಅಷ್ಟರಲ್ಲಿ ಮತ್ತೊಂದು ಸಚಿವ ಸಂಪುಟ ವಿಸ್ತರಣೆ ಸಮಯದಲ್ಲಿ ಮತ್ತೆ ನೀವು ಅವರಿಗೆ ಸಂಪುಟದಲ್ಲಿ ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಿ? ಭ್ರಷ್ಟರಿಗೆ ಮತ್ತೆ ಅವಕಾಶ ಕೊಡ್ತೀರಿ ನೀವು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ ಬಿಜೆಪಿಯವರು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ, ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನು ಹಿಡಿದಿದೆ. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇಂದಿನಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆಯನ್ನ ನೀಡಿದೆ ಬಿಜೆಪಿ. ಚಿಕ್ಕಮಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದೆ ಬಿಜೆಪಿ. ಆಜಾದ್ ಪಾರ್ಕ್ನಲ್ಲಿ ಇಂದು ಮಧ್ಯಾಹ್ನ 12ಕ್ಕೆ ಪ್ರೊಟೆಸ್ಟ್ ನಡೆಯುತ್ತೆ. ಮೊದಲ ದಿನವಾದ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬಳಿಕ ಪ್ರತಿ ತಾಲೂಕು ಕೇಂದ್ರಗಳಿಗೆ ಪ್ರತಿಭಟನೆ ನಡೆಸುವ ಏನು ಎಲ್ಲ ಸಿದ್ಧತೆಗಳನ್ನು ಬಿಜೆಪಿ ಮಾಡಿಕೊಂಡಿದೆ. ವೀಕ್ಷಕರೇ, ಭಾರಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ನಾಗೇಂದ್ರ ಅವರ ಸಚಿವ ಸ್ಥಾನದ ವಿಚಾರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಅವರ ರಾಜೀನಾಮೆ ಕೇಳುವ ಕೆಲಸವನ್ನ ಮಾಡ್ತಾ ಇದೆ. ಸರ್ಕಾರ ಏನು ಮಾಡುತ್ತೆ ಇವಾಗ ಅನ್ನೋದು ಎಲ್ಲರ ಮುಂದಿರುವ ಪ್ರಶ್ನೆಗಳು. ಡಿ ಕೆ ಶಿವಕುಮಾರ್ ಅವರು ಅವರ ರಾಜೀನಾಮೆಯನ್ನು ತೆಗೆದುಕೊಳ್ತಾರಾ, ಅಥವಾ ಖಾತೆ ಬದಲಾವಣೆ ಆಗುತ್ತಾ, ಅಥವಾ ಸಚಿವ ಸ್ಥಾನನೇ ಬದಲಾವಣೆ ಆಗುತ್ತಾ? ಇವೆಲ್ಲವೂ ಕೂಡ ಭಾರಿ ಚರ್ಚೆಯಲ್ಲಿದೆ. ಇವಾಗ ನಾವು ಕಲಾಪ ನಡೆಸೋದಕ್ಕೆ ಬಿಡಲ್ಲ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ ಸದನದಲ್ಲಿ. ಇವರ ರಾಜೀನಾಮೆ ತೆಗೆದುಕೊಳ್ಳುವವರೆಗೂ ಬಿಡೋದಿಲ್ಲ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಇದಕ್ಕೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಇದನ್ನ ಸರ್ಕಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ನಿಭಾಯಿಸ್ತಾರೆ, ಇವೆಲ್ಲವೂ ಕೂಡ ಈಗ ರಾಜ್ಯದ ಜನರ ಪ್ರಶ್ನೆ ಆಗಿದೆ. ಬಹಳ ಚರ್ಚೆ, ಸದ್ದು ಎಲ್ಲವೂ ಕೂಡ ಈ ಒಂದು ವಿಚಾರ ಇವಾಗ ಮಾಡ್ತಾ ಇದೆ. ವೀಕ್ಷಕರೇ, ಚರ್ಚೆ ಆಗ್ತಾ ಇದೆ.
ಏನಾಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ? ಸರ್ಕಾರ ಬಿ ನಾಗೇಂದ್ರ ಅವರ ರಾಜೀನಾಮೆ ತೆಗೆದುಕೊಳ್ಳುತ್ತಾ? ಬಿಜೆಪಿ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಳುವುದರಲ್ಲಿ, ಅವರ ರಾಜೀನಾಮೆಯನ್ನು ಕೊಡಿಸುವುದರಲ್ಲಿ ಸಕ್ಸಸ್ ಆಗುತ್ತಾ? ಇವೆಲ್ಲವೂ ಕೂಡ ಬಹಳ ನಿರೀಕ್ಷೆಯಿಂದ, ಬಹಳ ಕುತೂಹಲದಿಂದ ರಾಜ್ಯದ ಜನಗಳು ಕಾಯ್ತಾ ಇದ್ದಾರೆ. ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೋಯಲ್, ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ನನಗೆ. ಜೋಯಲ್, ನೋಡಿ, ಇವಾಗ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗದಾಗಲಿಂದಲೂ ಕೂಡ ಬಿ ನಾಗೇಂದ್ರ ಅವರ ಹೆಸರು ಬಹಳಷ್ಟು ಪ್ರಸ್ತಾಪ ಆಗ್ತಾ ಇದೆ. ಹೇಗೆ ಮತ್ತೊಂದು ಬಾರಿ ನೀವು ಅವರಿಗೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತೀರಿ? 187 ಕೋಟಿ ರೂಪಾಯಿ ಹಗರಣ ಆಗಿರೋದು ಒಂದಲ್ಲ ಎರಡಲ್ಲ, ಅಕ್ರಮವಾಗಿ ವರ್ಗಾವಣೆ ಆಗಿರೋದು. ಅದರಲ್ಲಿ ಪ್ರಮುಖವಾಗಿ ಅವರ ಹೆಸರು ಕೇಳಿ ಬಂದಿದೆ, ಬಿ ನಾಗೇಂದ್ರ ಅವರ ಹೆಸರು. ಮತ್ತೆ ನೀವು DK ಸಂಪುಟದಲ್ಲಿ ಮತ್ತೆ ಅವರಿಗೆ ಸ್ಥಾನವನ್ನು ಕೊಡ್ತೀರಿ ಅನ್ನೋದಾದರೆ ರಾಜ್ಯದ ಜನಗಳಿಗೆ ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಿ ನೀವು ಅನ್ನೋದು ಬಿಜೆಪಿಯ ಪ್ರಶ್ನೆ. ಅವರ ರಾಜೀನಾಮೆಯನ್ನ ಪಟ್ಟನ್ನ ಹಿಡಿದು ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಏನೇನಿದೆ ಅಪ್ಡೇಟ್ ಕೊಡೋದಾದ್ರೆ ಜೋಯಲ್? ಮಾದೇವ್, ಇವತ್ತಿಂದ ಮತ್ತೆ ವಿಧಾನಮಂಡಲದ ಉಭಯ ಸದನ ಕಲಾಪ ಆರಂಭವಾಗ್ತಾ ಇದೆ. ವಿಧಾನಸೌಧದಲ್ಲಿ ಇವತ್ತು 3ನೇ ದಿನದ ಅಧಿವೇಶನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೇನೆ ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ನಡುವೆ ಒಂದು ರಾಜಕೀಯ ಸಂಘರ್ಷಕ್ಕೆ ಮತ್ತೊಮ್ಮೆ ಇದು ವೇದಿಕೆ ಆಗಲಿದೆ. ಆ ನಿಟ್ಟಿನಲ್ಲಿ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಪ್ರಕರಣ ಏನಿದೆ, ಇದು ಬಿಜೆಪಿ ಹಾಗೂ JDSಗೆ ಪ್ರಮುಖ ಅಸ್ತ್ರವಾಗಿ ಪರಿಣಮಿಸಲಿದೆ. ಏನ್ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಪ್ರತಿಪಕ್ಷಗಳು ಸಜ್ಜಾಗಿರುವಂತದ್ದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಕೂಡ ಈ ಒಂದು ಜಟಾಪಟಿ ನಡೆಯುತ್ತೆ. ರಾಜಕೀಯದಲ್ಲಿ ಈಗಾಗಲೇ ಭಾರಿ ಚರ್ಚೆಗೆ ಈ ಒಂದು ವಾಲ್ಮೀಕಿ ನಿಗಮದ ಬಹುಕೋಟಿ ಹಣ ದುರುಪಯೋಗ ಪ್ರಕರಣ ಏನಿದೆ ಇದು ಗುರುತಿಸ್ಕೊಳ್ತಾ ಇದೆ. ನಿಟ್ಟಿನಲ್ಲಿ ಇವತ್ತು ನಾಗೇಂದ್ರ ಅವರ ರಾಜೀನಾಮೆಗೆ ಏನು ಬಿಜೆಪಿ ಬಿಗಿಪಟ್ಟನ ಹಿಡಿಯುತ್ತೆ. ಸಚಿವ ನಾಗೇಂದ್ರ ಅವರು ಏನು ಈ ಒಂದು ಪ್ರಕರಣದಲ್ಲಿ ಸಿಲುಕಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತಿಂದ ಈ ಒಂದು ಹೋರಾಟ ಆರಂಭವಾಗ್ತಾ ಇರುವಂತದ್ದು. ಈಗಾಗಲೇ ಪ್ರತಿಪಕ್ಷಗಳು ಈ ಬಗ್ಗೆ ಮುನ್ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಕೇವಲ 2 ದಿನಗಳ ಏನು ಅಧಿವೇಶನ ಮುಗಿದಿರುವಂತದ್ದು, ಆರಂಭಿಕವಾಗಿ ಏನು ಸಂತಾಪ ಸೂಚಿಸುವಂತ ಏನು ಒಂದು ಏನಿತ್ತು ಅಧಿವೇಶನದಲ್ಲಿ ಮೊದಲನೇ ದಿನ ಆದ ಅಂತ್ಯವಾಗಿರುವಂತದ್ದು. ಈಗಾಗಲೇ ನಿಧಾನಕ್ಕೆ ಒಂದು ವಾರ್ಮ್ ಅಪ್ ಮಾಡಿಕೊಂಡಿರುವಂತದ್ದು ಪ್ರತಿಪಕ್ಷಗಳು. ಇದೀಗ ಈ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದು ಇವತ್ತು ಏನು ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸುವವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂತದ್ದು. ನಿಟ್ಟಿನಲ್ಲಿ ಸದನದಲ್ಲಿ ಇವತ್ತು ಬಾವಿ ಬೀಳಿದು ರಾಜೀನಾಮೆಗೆ ಆಗ್ರಹಿಸಲು ನಿರ್ಧಾರ ಕೂಡ ಮಾಡಿಕೊಂಡಿರುವಂತದ್ದು. ಸದನದ ಬಾವಿ ಬೀಳಿದು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ರಾಜೀನಾಮೆಗೆ ಆಗ್ರಹ ಮಾಡಿ ಒಂದು ಹೋರಾಟವನ್ನು ಕೂಡ ಮಾಡ್ತಾರೆ. ಅದೇ ರೀತಿ ಕಾರ್ಯಕಲಾಪವನ್ನು ನಡೆಸೋದು ಕೂಡ ಅವಕಾಶ ನೀಡೋದಕ್ಕೆ ಕೂಡ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ನಿಟ್ಟಿನಲ್ಲಿ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡೋಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಚಿಕ್ಕಮಗಳೂರಲ್ಲಿ ಬೃಹತ್ ಪ್ರತಿಭಟನೆಗೆ ಈಗಾಗಲೇ ಬಿಜೆಪಿ ಕರೆ ನೀಡಿರುವಂತದ್ದು. ಹಾಗೆ ಆಜಾದ್ ಪಾರ್ಕ್ನಲ್ಲಿ ಇವತ್ತು 12 ಗಂಟೆಗೆ ಒಂದು ಪ್ರತಿಭಟನೆ ಇರುವಂತದ್ದು. ಮೊದಲ ದಿನವಾದಂತ ಇವತ್ತು ಜಿಲ್ಲಾ ಕೇಂದ್ರದಲ್ಲೂ ಕೂಡ ಪ್ರತಿಭಟನೆ ಇರುತ್ತೆ. ಎಲ್ಲಾ ಜಿಲ್ಲಾವಾರು ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರತಿ ತಾಲೂಕುಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಹೋರಾಟ ಮಾಡಬೇಕು. ಒಟ್ಟಾರೆಯಾಗಿ ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಇಳಿಸೋವರೆಗೂ ನಾವು ಬಿಡಲ್ಲ ಅನ್ನುವಂತ ಪಟ್ಟಣ ಹಿಡಿದಿರುವಂತದ್ದು. ಕೊನೆಯ ಪಾಯಿಂಟ್ ಅಂತಂದ್ರೆ ಕೇಂದ್ರದ ಕಾಂಗ್ರೆಸ್ ಅಸ್ತ್ರವನ್ನ ಇಲ್ಲಿ ಬಿಜೆಪಿ ಬಳಸಿಕೊಳ್ಳಕ್ಕೆ ಸನ್ನದ್ಧವಾಗಿರುವಂತದ್ದು. ಮಾದೇವ್, ಓಕೆ, ಥ್ಯಾಂಕ್ ಯು ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ.